ಸಾಧ್ಯ ಇಲ್ಲ. ಹಾಗೆ ದೇವರು ನಮ್ಮನ್ನು ಅದ್ಭುತ ರೀತಿಯಾಗಿ ನಡೆಸಿದರೆ ಒಂದು ತಿಂಗಳು ಮಾತ್ರ ಬಾಕಿ ಇರುವುದು.
ನಾವು ಯಾವ ಕೆಲಸ ಇರಬೇಕು, ನಮ್ಮ ದೇವರು ಒಳ್ಳೆಯವನು, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರ ವಾಕ್ಯದಲ್ಲಿ ಯಾರು ಸ್ತುತಿಯಂತವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುತ್ತಾರೆ ಎಂದರೆ ನಮಗೆ ಕಷ್ಟ ಬರ್ತದೆ, ಹೋರಾಟ ಬರ್ತದೆ, ಸವಾಲುಗಳು ಬರ್ತದೆ, ಅಲ್ಲಿ ನಾವು ಸ್ತುತಿಯಂತವನ್ನು ಸಮರ್ಪಿಸುವಾಗ ದೇವರು ನಮ್ಮನ್ನು ಗೌರವಿಸಿ ಅದೆಲ್ಲದನ್ನು ನಮ್ಮನ್ನು ಪಾರು ಮಾಡುವ ದೇವರಾಗಿದೆ. ಆದ್ದರಿಂದ ನಾನು ನಿಮ್ಮನ್ನು ಆರಾಧಿಸುವುದಾಗಿ ಹೇಳಲಿಕ್ಕೆ ಸಿದ್ಧರಿದ್ದೀರಾ? ನನ್ನ ಶರಣರು, ನನ್ನ ದುರ್ಗವು, ನನ್ನ ಕೋಟೆಯಾದ ದೇವರನ್ನು ನಾವೆಲ್ಲರೂ ಸೇರಿ ಆರಾಧನೆ ಮಾಡೋಣ. ನಾನು ನಿನ್ನನ್ನು ಆರಾಧಿಸುವುದಾಗಿ ಸಂತೋಷದಿಂದ
ಕೀರ್ತನೆಗಳ ಪುಸ್ತಕ 50ನೇ ಕೀರ್ತನೆ ಅದರಲ್ಲಿ 23ನೇ ವಾಕ್ಯ. ಕೀರ್ತನೆಗಳ ಪುಸ್ತಕ 50ನೇ ಕೀರ್ತನೆ ಅದರಲ್ಲಿ 23ನೇ ವಾಕ್ಯ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ಮತ್ತೆ ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೇನೆ ಎಂಬುದಾಗಿ. ಹಲ್ಲೆಲೂಯಾ. ಕಳೆದ ವಾರ ಇದನ್ನು ನಾನು ಮೆಸೇಜ್ ಮಾಡಿದ್ದೆ, ಇವತ್ತು ಕಂಟಿನ್ಯೂ ಮಾಡ್ಲಿಕ್ಕೆ ಇಷ್ಟಪಡುತ್ತೇನೆ. ದೇವರ ವಾಕ್ಯ ಹೇಳ್ತದೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸ್ತಾರೆ ಎಂಬುದಾಗಿ. ಹಾಗಾದ್ರೆ ದೇವರನ್ನು ಗೌರವಿಸಬೇಕಾದ್ರೆ ನಾವು ಮಾಡಬೇಕಾದದ್ದು ಎಂದು ಗೊತ್ತಿಲ್ಲ, ದೇವರಿಗೆ ಪ್ರೈಸ್ ಮಾಡಬೇಕಂತ, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು ಎಂಬುದಾಗಿ. ಇವತ್ತು ಎಷ್ಟು ಜನ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾರೆ? ಆಮೇಲೆ ನಾನು ಹೇಳ್ತೇನೆ, ನೀವು ಯಾವಾಗ ದೇವರಿಗೆ ಸ್ತೋತ್ರ ಹೇಳ್ತೀರಲ್ಲ ಆಗ ದೇವರನ್ನು ಗೌರವಿಸ್ತೀರಿ ಎಂಬುದಾಗಿ. ಯಾವಾಗ ನೀವು ದೇವರನ್ನು ಗೌರವಿಸ್ತೀರೋ ಆಗ ದೇವರು ನಿಮ್ಮಲ್ಲಿ ಏನ್ ಮಾಡ್ತಾನೆ? ಗೌರವಿಸ್ತಾನೆ. ಹೌದಾ? ಪ್ರೇಸ್ ಲಾರ್ಡ್. ಯಾರು ನನ್ನನ್ನು ಸನ್ಮಾನಿಸ್ತಾರೋ ಅವರು ನನ್ನನ್ನು ಏನ್ ಮಾಡ್ತಾರೆ? ಸನ್ಮಾನಿಸ್ತಾರೆ ಅಂತ. ಹಾಗಾದ್ರೆ ದೇವರನ್ನು ಗೌರವಿಸಬೇಕಾದ್ರೆ, ದೇವರನ್ನು ಸನ್ಮಾನಿಸಬೇಕಾದ್ರೆ ದೇವರ ವಾಕ್ಯ ಏನ್ ಹೇಳ್ತದೆ? ಸ್ತುತಿ ಯಜ್ಞವನ್ನು ಸಮರ್ಪಿಸಿರಿ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ನಮ್ಮನ್ನು ಯಾವ ಕಾರಣಕ್ಕೆ ಉಂಟು ಮಾಡಿದಂತ ಹೇಳಿದ್ರೆ ನಾವು ನೋಡ್ತೇವೆ, ಯೆಶಾಯ ಬರೆದ ಪ್ರವಾದನ ಗ್ರಂಥ 43ನೇ ಅಧ್ಯಾಯ ಅದರ 20ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಯೆಶಾಯ 43ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನನ್ನ ಸ್ತೋತ್ರವನ್ನು ಪ್ರಚುರಪಡಿಸಲಿ ಎಂದು ನಾನು ಸೃಷ್ಟಿಸಿದ ನನ್ನ ಆಪ್ತ ಜನರು. ಹಾಗಾದ್ರೆ ನಾವು ಯಾರು? ದೇವರ ಆಪ್ತ ಜನರು. ಎಷ್ಟೆಲ್ಲ ಆಪ್ತ ಜನರಾಗಿದ್ದೀರಿ? ನೀವು ಪರ್ಸನಲ್ ದೇವರಿಗೆ, ಹಲ್ಲೆಲೂಯಾ, ದೇವರಿಗೆ ಮೀಸಲಾಗಿದ್ದೀರಿ. ಹೌದಲ್ಲ? ಹಾಗಾದ್ರೆ ಇವತ್ತು ನಾವು ತಿಳಿದುಕೊಳ್ಬೇಕು, ದೇವರು ನಮ್ಮನ್ನು ಯಾಕೆ ಉಂಟು ಮಾಡಿದ? ಹೌದಾ? ಯಾಕೆ ಉಂಟು ಮಾಡಿದ್ರೆ ನಿಮ್ಮನ್ನು? ದೇವರನ್ನು ಆರಾಧಿಸಲಿಕ್ಕೆ, ದೇವರನ್ನು ಸ್ತುತಿಸಲಿಕ್ಕೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಇವತ್ತು ನಾವೆಲ್ಲರೂ ಈ ಸಭೆಗೆ ಬಂದಾಗ ಏನಾಗಿದ್ದೇವೆ? ಒಂದೇ ದೇಹಕ್ಕೆ ಸೇರಿಸಿದವರಾಗಿದ್ದೇವೆ. ಹೌದಾ? ಈ ದೇಹದಲ್ಲಿ ನಾವು ಯಾರನ್ನು ಸ್ತುತಿಸಬೇಕು? ದೇವರನ್ನು ಸ್ತುತಿಸಬೇಕು. ಹೌದಾ? ಪ್ರೈಸ್ ದಿ ಲಾರ್ಡ್. ಇವತ್ತು ನನ್ನ ಶರೀರದಲ್ಲಿ ಬೇರೆ ಬೇರೆ ಅಂಗಗಳು ಉಂಟು. ಹೌದಾ? ಪ್ರೈಸ್ ದಿ ಲಾರ್ಡ್. ನನ್ನ ಹತ್ರ ಏನುಂಟು? ಕೈ ಉಂಟು, ಕಣ್ಣುಂಟು, ಬಾಯುಂಟು, ಮೂಗುಂಟು, ಕಾಲುಂಟು. ಇದೆಲ್ಲ ಯಾವುದಕ್ಕೆ ಸೇರಿದ್ದು? ಬಾಡಿ, ಶರೀರಕ್ಕೆ ಸೇರಿದ್ದು. ಇವತ್ತು ನಾನು ಕೈ ನನಗೆ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಆಗ್ತದ? ಕೈ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ನಾನು ಊಟ ಮಾಡೋದು ಯಾವುದಿಲ್ಲ. ಕಾಲ ಅಗತ್ಯ ಇಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ, ಕಣ್ಣು ಅಗತ್ಯ ಇಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ, ತಲೆ ಅಗತ್ಯ ಇಲ್ಲ, ಎಲ್ಲ ಬೇಕಾಗಿದೆ. ಸಮಯ ಅಂದ್ರೆ ಹೀಗೆ, ನಮಗೆ ಎಲ್ಲರೂ ಒಂದೇ ಅಂಗವಾಗಿದ್ದೇವೆ. ಈ ಒಂದು ದೇಹದಲ್ಲಿ ನಾವು ದೇವರ ಪ್ರಭಾವವನ್ನು ಪ್ರಚುರಪಡಿಸಬೇಕಾಗಿದೆ. ಹೌದಾ? ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಬಯಸುವುದೇ ಗೊತ್ತಿಲ್ಲ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದಾಗಿ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಕಾಯಿನ ಮತ್ತು ಹೇಬೆಲ ಎಂಬ ಅಣ್ಣ ತಮ್ಮಂದಿರಿದ್ರು. ಹೌದಾ? ಪ್ರೇಸ್ ದಿ ಲಾರ್ಡ್. ಕಾಯಿನ ಮತ್ತು ಹೇಬೆಲ ಒಂದೇ ತಾಯಿಯ ಮಕ್ಕಳು, ಇಬ್ಬರು ಮಕ್ಕಳು. ಹಲ್ಲೆಲೂಯಾ. ಇಬ್ಬರು ಏನ್ ಮಾಡಿದ್ರು ಗೊತ್ತಿಲ್ಲ? ಆರಾಧನೆ ಮಾಡ್ಲಿಕ್ಕೆ ಹೋದ್ರು ದೇವರಿಗೆ. ಆರಾಧನೆ ಮಾಡುವಾಗ ಒಂದು ಶ್ರೇಷ್ಠವಾದ ಕಾಣಿಕೆ ದೇವರಿಗೆ ಕೊಟ್ಟ, ಆರಾಧನೆಯ ಕಾಣಿಕೆಯನ್ನು ಕೊಟ್ಟ. ಕಾಯಿನಸ್ ಏನ್ ಮಾಡಿದ? ಕಾಯಿನಸ್ ದೇವರಿಗೆ ಆರಾಧನೆ ಕೊಟ್ಟ. ಇವತ್ತು ನಾವೆಲ್ಲರೂ ಏನ್ ಮಾಡ್ತಿದ್ದೇವೆ? ಎಲ್ಲರೂ ಸೇರ್ ಮಾಡ್ತೇವೆ, ದೇವರನ್ನು ಆರಾಧಿಸಿದೆವು. ಎಲ್ಲರ ಆರಾಧನೆ ಒಂದೇ ತರ ಆಗ್ಬೇಕಾಗಿಲ್ಲ. ಆದ್ರೆ ಇವತ್ತು ಕೀರ್ತನೆಗೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತದೆ. ಏನ್ ಹೇಳ್ತದೆ? 62ನೇ ಕೀರ್ತನೆಯಲ್ಲಿ ಕೊನೆಯ ವಚನ ಹೇಳ್ತದೆ, ಪ್ರತಿಯೊಬ್ಬನ ಕೃತ್ಯಕ್ಕೆ ಸತ್ಯ ಏನ್ ಮಾಡ್ತಾರೆ? ಅವನವನ ಕೃತ್ಯಕ್ಕೆ ಸತ್ಯಾಗಿ ದೇವರು ತೀರ್ಪು ಮಾಡ್ತಾರಂತೆ. ಇವತ್ತು ನೀವು ಹೇಗೆ ಆರಾಧನೆ ಮಾಡಿದ್ರೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಒಬ್ಬ ನೋಡುವ ದೇವರಿದ್ದಾನೆ. ನೀವು ಯಾವ ರೀತಿಯಲ್ಲಿ ದೇವರಿಗೆ ಆರಾಧನೆ ಮಾಡಿದ್ರಿ ಅಂತ ದೇವರು ಕಾಣ್ತಾ ಇದೆ. ಆತನ ಕಣ್ಣುಗಳು ಮನುಷ್ಯರನ್ನು ನೋಡುತ್ತದೆ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ನೋಡದೇ ಇರಬಹುದು, ನನ್ನ ಹೃದಯ ದೇವರಿಗೆ ನೋಡಿದ್ದಾನೆ, ನಿಮ್ಮ ಹೃದಯ ದೇವರು ನೋಡಿದ್ದಾನೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಇಬ್ಬರು ಆರಾಧನೆ ಕೊಡುವಾಗ ದೇವರಿಗೆ ಯಾರ ಆರಾಧನೆ ಇಷ್ಟವಾಯಿತು? ಹೇಬೇಲನ ಆರಾಧನೆ ಇಷ್ಟವಾಯಿತು. ನೋಡಿ, ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಹೇಬೇಲನು ಆರಾಧನೆಯನ್ನು ದೇವರು ಮೆಚ್ಚಿದ. ಅದನ್ನು ಯಾರಿಗೆ ಸಹಿಸಲಿಕ್ಕೆ ಆಗಲಿಲ್ಲ? ಕಾಯಿನನಿಗೆ ಸಹಿಸಲಿಕ್ಕೆ ಆಗಲಿಲ್ಲ. ನೋಡಿ, ಒಂದೇ ತಾಯಿಯ ಮಕ್ಕಳು, ಆದ್ರೆ ಅವರಲ್ಲಿ ಭೇದ. ಹೌದಾ? ಪ್ರೀಸ್ ದಿ ಲಾರ್ಡ್. ಆಗ ಏನ್ ಮಾಡ್ತಾನೆ? ಕಾಯಿನ ಅಣ್ಣನನ್ನು ಹೊರಗೆ ಹೋಗುವ, ಬೇಟೆಗೆ ಹೋಗುವ ಅಂತ ಹೇಳಿ ಏನ್ ಮಾಡ್ತಾನೆ? ಕೊಂದು ಬಿಡ್ತಾನೆ. ನೋಡಿ, ಜಲಸ್, ಒಂದು ಹೊಟ್ಟೆಗಿಚ್ಚು. ಅಣ್ಣ ತಮ್ಮಂದಿರಲ್ಲಿ ಏನ್ ಬಂತು? ಹೊಟ್ಟೆಗಿಚ್ಚು ಬಂತು. ಕಾಯಿನೆನಿಸಿದ ಯಾರು ನನ್ನನ್ನು ನೋಡ್ಲಿಲ್ಲ, ಕೊಂದದ್ದು ನೋಡ್ಲಿಲ್ಲ ಅಂತ. ಆದ್ರೆ ಯಾರು ನೋಡಿದ್ರು? ದೇವರು ನೋಡಿದ್ರು. ದೇವರು ನೋಡಿ ಕಾಯಿನ ಹೋಗ್ತಿರುವಾಗ ಏನ್ ಕೇಳಿದ್ರು ದೇವರ ಹತ್ರ? ಕಾಯಿನೇ, ನಿನ್ನ ತಮ್ಮ ಎಲ್ಲಿ?
ನಿನ್ನ ತಮ್ಮ ಎಲ್ಲಿ ಅಂತ ಹೇಳ್ಬೋದು. ಏನು ಹೇಳಿದ್ದು ಕಾಯಿನ? ಏನು ಹೇಳಿದ್ದು? ನನ್ನ ತಮ್ಮನನ್ನು ನೋಡುದು ನನಗೆ ಕೆಲಸವ? ನಾನು ವಾಚ್ಮ್ಯಾನ? ನೋಡಿ, ಮಾಡಿದ ಕೆಲಸ ಏನು? ಇಷ್ಟವಿಲ್ಲದ ದೇವರದು, ಆದ್ರೆ ಅದರ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಗ ದೇವರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಕಾಯಿನನಿಗೆ ಏನ್ ಹೇಳ್ತಾರೆ? ಕಾಯಿನನ್ನು ಯಾರೆಲ್ಲ ನೋಡ್ತಾರೆ ಅವ್ರಿಗೆ ಏನ್ ಮಾಡ್ಬೇಕು? ಕಲ್ಲೆಸೆದು ಕೊಲ್ತಾರೆ ಅಂತ ಹೇಳುವಾಗ ಕಾಯಿನ ಪಶ್ಚಾತ್ತಾಪದಿಂದ ದೇವರ ಬಳಿಗೆ ಓಡಿ ಬರ್ತಾನೆ. ದೇವರೇ, ನನ್ನ ತಪ್ಪಾಯಿತು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಮೇಲೆ ಅಲ್ಲಿ ನಮ್ಮ ದೇವರು ಕರುಣೆಮಯ. ಹೌದಾ? ಕ್ರೈಸ್ತರು ಎಷ್ಟು ಜನ ಇರ್ತಾರೆ ನಮ್ಮ ದೇವರು ಕರುಣೆಯುಳ್ಳ ದೇವರು. ಆಮೇಲೆ ಅಲ್ಲೆಲೂಯಾ, ದೇವರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಅವರು ತಿರುಗಿದ್ರಿಂದ, ರಿಪೆಂಟ್ ಆದ್ರಿಂದ ದೇವರು ಏನ್ ಹೇಳ್ತಾರೆ, ಯಾರು ಕಾಯಿನನಿಗೆ ಕಲ್ಲು ಎಸೆಯುತ್ತಾರೆ ಅವರಿಗೆ ಏನಷ್ಟೇ 7 ವರ್ಷ ಪ್ರತಿದಂಡನೆ ಆಗ್ತದೆ. ಆಮೇಲೆ ಅಲ್ಲೆಲೂಯಾ, ಮಾತ್ರ ಗುರುತಿಟ್ಟಂತೆ. ಯಾಕೆ ದೇವರು ಗುರುತಿಟ್ಟಂತೆ ಅವರ ಮೇಲೆ? ಯಾಕೆ? ಇನ್ನು ಕಲ್ಲು ಹೊಡಿಬಾರ್ದಂತೆ. ಇದು ದೇವರ ಪ್ರೀತಿ. ಇವತ್ತು ದೇವರ ಪ್ರೀತಿ ನಮ್ಮಲ್ಲಿ ಇದ್ರಿಂದ ನಾವು ಉಳಿದಿದ್ದೇವೆ. ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯಾ, ನಾನು ಇವತ್ತಿನಿಂದ ದೇವರಿಗೆ ನನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ನಾನು ದೇವರನ್ನು ಆರಾಧನೆ ಮಾಡ್ತೇನೆ. ದೇವರಿಗೆ ಬೇಕಾದದ್ದು ಇಂಥ ಆರಾಧನೆ. ಹೌದಾ? ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತೇವೆ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನು ಕರೆದು ಏನ್ ಹೇಳ್ತಾರೆ, ನಿನ್ನ ಒಬ್ಬನೇ ಮಗನನ್ನು ನನಗೆ ಏನ್ ಮಾಡ್ಬೇಕು? ಯಜ್ಞ ಕೊಡಬೇಕು ಎಂಬುದಾಗಿ. ಆಗ ಸತ್ಯವನ್ನು ಹೇಳ್ತದೆ, ದೇವರು ಹೇಳಿದ್ದನ್ನು ಕೇಳಿ ಅವನು ಎಲ್ಲಿಗೆ ಹೋದ? ಮೋರಿಯ ಎಂಬ ಸ್ಥಳಕ್ಕೆ ಹೋದ. ಮೋರಿಯ ಎಂಬ ಸ್ಥಳಕ್ಕೆ ಬಂದಾಗ ನೀವು ನೋಡಿ, ಅದು ಆದಿಕಾಂಡ ಪುಸ್ತಕದಲ್ಲಿ 22ನೇ ಅಧ್ಯಾಯ 4ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೀವು ಬರುವಾಗ 3ನೇ ದಿವಸದಲ್ಲಿ ಆ ಬೆಟ್ಟದ ಹತ್ರ ಬಂದಾಗ ಅವ್ರು ಏನ್ ಮಾಡ್ತಾರೆ ಗೊತ್ತುಂಟಾ? ಇಬ್ಬರು ಸೇವಕರನ್ನು ಅಲ್ಲಿ ನಿಲ್ಲಿಸಿ ಏನ್ ಒಂದು ಮಾತು ಹೇಳ್ತಾರೆ, ಏನು ಗೊತ್ತುಂಟಾ? ನಾವು ಇಬ್ಬರು ಬೆಟ್ಟಕ್ಕೆ ಹೋಗಿ ಏನ್ ಮಾಡ್ತೇವೆ? ಆರಾಧನೆ ಮಾಡಿ ಬರುತ್ತೇವೆ. ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯಾ? ಇವತ್ತು ನಾನು ಹೇಳ್ತೇನೆ, ನಿನ್ನ ಪರಿಸ್ಥಿತಿ ಹಾಳಾದಾಗ ನೀನು ಮಾಡಬೇಕಾದದ್ದು ಆರಾಧನೆ. ನಿನ್ನ ಪರಿಸ್ಥಿತಿಯಲ್ಲಿ ಉತ್ತರ ಸಿಗದಾಗ ನೀನು ಮಾಡಬೇಕಾದದ್ದು ಆರಾಧನೆ. ಆರಾಧನೆಯಲ್ಲಿ ಬಿಡುಗಡೆ ಉಂಟು, ಆರಾಧನೆಯಲ್ಲಿ ಅದ್ಭುತಗಳು ನಡೆಯುತ್ತದೆ. ಇವತ್ತು ನಾನು ಹೇಳ್ತೇನೆ, ನೀನು ಸೋಲಿನಲ್ಲಿ ಹೋಗ್ತಿದ್ಯಾ, ನೀನು ಜೀವಿತದಲ್ಲಿ ಸೋತು ಹೋದ ವ್ಯಕ್ತಿ ಆಗಿದ್ರೆ ಇವತ್ತು ಮೊದಲು ದೇವರಿಗೆ ಸ್ತುತಿ ಯಜ್ಞವನ್ನು ಸಮರ್ಪಿಸು. ದೇವರ ವಾಕ್ಯ ಹೇಳ್ತದೆ, ದೇವರು ಗೌರವಿಸ್ತಾನೆ ಎಂಬುದಾಗಿ. ಆಮೇಲೆ ಅಲ್ಲೆಲೂಯಾ, ನೋಡಿ ಅಬ್ರಹಾಮನು ಇಸಾಕನೊಟ್ಟಿಗೆ ಅಲ್ಲಿ ಆರಾಧನೆ ಮಾಡಿ ತಿರುಗಿ ಬಂದ. ಯಾಕಂತ ಹೇಳಿದ್ರೆ ಅವರು ಸ್ತುತಿ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದ. ಇವತ್ತು ಎಷ್ಟು ಜನ ಆಸೆ ಪಡ್ತಾ ಇದ್ದಾರೆ, ನನ್ನ ದೇವರಿಗೆ ನಾನು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತೇನೆ ಎಂಬುದಾಗಿ ಹೇಳುವಾಗ ದೇವರು ನಿನ್ನ ಯಜ್ಞವನ್ನು ಸ್ವೀಕರಿಸ್ತಾರೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಇವತ್ತು ನೀನು ಆರಾಧನೆ ಮಾಡುವಾಗ ನಿನ್ನಗೋಸ್ಕರ ಕೆಲವೊಂದು ಆಶೀರ್ವಾದವನ್ನು ಕೂಡಿಸಿಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ನಂಬ್ತೀನಿ, ಇವತ್ತು ನಿನ್ನಗೋಸ್ಕರ ಕೆಲವೊಂದು ಆಶೀರ್ವಾದ ದೇವರು ಸಿದ್ಧಪಡಿಸಿ ನಿನಗೆ ಕೊಡುತ್ತಾ ಇದ್ದಾನೆ. ಅಲ್ಲಿ ಟಗರು ಕೊಂಡೋಗ್ಲಿಲ್ಲ, ಅವನು ಟಗರು ಕೊಂಡೋಗ್ಲಿಲ್ಲ. ಅವನ ಮಗನನ್ನು ಏನ್ ಮಾಡ್ತಾರೆ, ಆ ಮೋರಿಯ ಬೆಟ್ಟದಲ್ಲಿ ಯಜ್ಞವನ್ನು ಅರ್ಪಿಸಲಿಕ್ಕೆ ಹೋಗುವಾಗ ಮಗನ ಮೇಲೆ ಕತ್ತಿಯನ್ನು ಎತ್ತುವಾಗ ದೇವರ ಶಬ್ದ ಏನು ಗೊತ್ತಿಲ್ಲ, ಅಬ್ರಹಾಮ ನಿನ್ನ ಕತ್ತಿಯನ್ನು ಹಿಂದೆ ತೆಗಿ, ನೀನು ತಿರುಗಿ ನೋಡು, ಅಲ್ಲೊಂದು ಟಗರು ನಿನಗೋಸ್ಕರ ನಾನು ಸಿದ್ಧಪಡಿಸಿದ್ದೇನೆ. ಎಷ್ಟು ಜನ ನಂಬ್ತಿರೋದು? ನಿನಗೋಸ್ಕರ ಯೆಹೋವ ಈರೆ ಆಗಿದ್ದು ಇವತ್ತು ಕೆಲವೊಂದು ಸಿದ್ಧವಾಗದ ವಿಷಯದಲ್ಲಿ ದೇವರು ಪ್ರಿಪರೇಷನ್ ಮಾಡಿದ್ದಾರೆ. ಆಗ ನೀನು ಈ ವರ್ಷದ ಕೊನೆಯ ತಿಂಗಳಲ್ಲಿ ನೀನು ಅದನ್ನು ಹೊಂದಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀಯ. ಆಮೇಲೆ ಹಲ್ಲೆಲೂಯಾ, ಯಾವುದು ನಿನಗೆ ಅಟಕ್ಕಿಲ್ಲ, ಅದಕ್ಕೆ ಬೇಕಾದದ್ದು ಆರಾಧನೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 20ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ, ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಗಮನಿಸುವುದಾದ್ರೆ, ಅಲ್ಲಿ ಒಂದು ಕಾನಾನ್ಯ ಸ್ತ್ರೀ ಯಾರ ಬಳಿಗೆ ಬರ್ತಿದ್ದಾರೆ? ಯೇಸುವಿನ ಬಳಿಗೆ ಬರ್ತಾ ಇದ್ದಾರೆ. ಯಾಕೆ ಬರ್ತಿದ್ದಾರೆ? ಅವರ ಮಗಳಿಗೆ ದೆವ್ವದ ಕಾಟ, ದೆವ್ವ ಉಪದ್ರ ಕೊಡ್ತಾ ಇತ್ತು ಅವಳಿಗೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಆ ಸಂದರ್ಭದಲ್ಲಿ ಅವಳು ಯಾರ ಬಳಿಗೆ ಬರ್ತಾರೆ? ಯೇಸುವಿನ ಬಳಿಗೆ ಬರ್ತಾರೆ. ಯೇಸುವಿನ ಬಳಿಗೆ ಬರುವಾಗ ಯೇಸು ಹೇಳಿದ್ದೇನು ಗೊತ್ತುಂಟ? ಅಲ್ಲಿ ವಾಕ್ಯದಲ್ಲಿ ನೀವು ನೋಡೋದಾದ್ರೆ, ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರೇಲರ ಮನೆತನದವರೆಗೆ ಹೊರತು ಮತ್ತಾರ ಬಳಿಗೆ ನಾನು ಕಳಿಸಿಕೊಟ್ಟವನಲ್ಲ. ಯೇಸು ಸ್ವಾಮಿ ಉತ್ತರ ಕೊಡ್ತಾನೆ. ಆಮೇಲೆ ಹಲ್ಲೆಲೂಯಾ, ಇವಳು ಮಗಳ ಬಿಡುಗಡೆಗೋಸ್ಕರ ಬರ್ತಾ ಇದ್ದಾಳೆ. ಆಗ ಶಿಷ್ಯರು ಹೇಳ್ತಾರೆ, ಒಮ್ಮೆ ಅವಳನ್ನು ವಿಚಾರಿಸಿ ಕಳಿಸಿಕೊಡು.
ಅವಳಿಗೆ ಏನ್ ಬೇಕು ಕೊಡ ಅಂತ ಹೇಳುವಾಗ ಯೇಸು ಹೇಳಿದ್ದು ಗೊತ್ತಿಲ್ಲ, ನಾನು ಬಂದದ್ದು ಯಾಕೆ ಗೊತ್ತಿಲ್ಲ, ಇಸ್ರೇಲರಿಗೋಸ್ಕರ, ಇಸ್ರೇಲ್ ಮಕ್ಕಳ ಬಿಡುಗಡೆಗೋಸ್ಕರ ನಾನು ಬಂದದ್ದು, ಅಲ್ಲಿ ಬೇರೆ ಯಾವುದಕ್ಕೆ ಸಹ ನಾನು ಬಂದದ್ದಲ್ಲ ಅಂತ ಹೇಳುವಾಗ ಆ ಕಾಲನ ಹೆಸರು ಏನ್ ಮಾಡಿದ್ರು ಗೊತ್ತಿಲ್ಲ. ಮುಂದಿನ ವಾಕ್ಯ ನೋಡ್ರಿ. ಅಲ್ಲ, ಅದರ ಮೊದಲು ಆಕೆ ಏನ್ ಮಾಡಿದ್ರಂತೆ, ಅಡ್ಡ ಬಿದ್ದಳು. ಹೌದಾ? ಹಾಗೆ ಉಂಟಾ? ಆಕೆ ಏನ್ ಮಾಡಿದ್ದು? ಅಡ್ಡ ಬೀಳುದಂದ್ರೆ ಏನಾದ್ರ ಅರ್ಥ? ಆರಾಧನೆ ಮಾಡಿದಳು, ಸ್ತುತಿಯನ್ನು ಮಾಡಿದಳು, ಸ್ತೋತ್ರವನ್ನು ಹೇಳಿದಳು. ಪ್ರೀಸಲು ನಾನು ಹೇಳ್ತೇನೆ, ಇವತ್ತು ಬಿಡುಗಡೆ ಆಗುವ ಮೊದಲು ನೀನು ದೇವರಿಗೆ ಸ್ತೋತ್ರವನ್ನು ಹೇಳುವಾಗ ನಿನ್ನ ಜೀವಿತದಲ್ಲಿ ಕಾಣದ ಬಿಡುಗಡೆಯನ್ನು ಉಂಟಾಗ್ತದೆ. ಆಮೇಲೆ ಹಲ್ಲೆಲೂಯಾ, ಅವಳ ಮಗಳಿಗೆ ಬಿಡುಗಡೆ ಆಗಲಿಲ್ಲ, ಅದರ ಮೊದಲು ಅವಳು ಏನ್ ಮಾಡಿದ್ದು? ಆರಾಧನೆ ಮಾಡಿದ್ದು. ಎಷ್ಟು ಜನ ಇವತ್ತು ಆರಾಧನೆ ಮಾಡಲಿಕ್ಕೆ ಸಿದ್ಧರಾಗಿದ್ದು? ನಾನು ನಂಬ್ತೀನಿ, ಒಂದು ನಿಮ್ಮ ಜೀವಿತದಲ್ಲಿ ಆರಾಧನೆ ದೇವರು ದೊಡ್ಡ ಸಾಕ್ಷಿಯಾಗಿ ಎಬ್ಬಿಸ್ತಾನೆ. ಆಮೇಲೆ ಹಲ್ಲೆಲೂಯಾ, ಯಾಕೆ ಗೊತ್ತಿಲ್ಲ? ದೇವರು ಯಾವುದನ್ನು ಮೆಚ್ಚುತ್ತಾನೆ? ಸ್ತುತಿ ಯಜ್ಞವನ್ನು ದೇವರು ಮೆಚ್ಚುತ್ತಾನೆ. ಆಗ ಏನ್ ಮಾಡ್ತಾರೆ ದೇವರು? ಏನ್ ಮಾಡ್ತಾರೆ? ಎಷ್ಟು ವಾಕ್ಯ ಓದಿ ನೋಡ್ರಿ. ಅಡ್ಡ ಬಿದ್ದು ಆರಾಧನೆ ಮಾಡಿದಳು. ಅವಳು ಹೇಳ್ತಾಳೆ, ಏನ್ ಮಾಡ್ತಾಳೆ? ಏನ್ ಹೇಳ್ತಾಳೆ? ನನಗೆ ಅನುಗ್ರಹ ಮಾಡಬೇಕು. ಹಾಗಾದ್ರೆ ಆರಾಧನೆ ಮಾಡಿ ಅವಳು ಕೇಳಿದರೆ ಗೊತ್ತಿಲ್ಲ, ಸ್ವಾಮಿ ನಾನು ನಾಯಿ ಸರಿ, ಆದ್ರೆ ನನಗೆ ನಿನ್ನ ಸೌಖ್ಯ ಬೇಕು, ನನಗೆ ನಿನ್ನ ಬಿಡುಗಡೆ ಬೇಕು, ನನಗೆ ನಿನ್ನ ರಕ್ಷಣೆ ಬೇಕು ಎಂಬುದಾಗಿ ಅವಳು ಬೇಡ್ತಾ ಇದ್ದಾಳೆ. ಇವತ್ತು ಎಷ್ಟು ಜನ ದೇವರ ರಕ್ಷಣೆ ಬೇಕು? ರಕ್ಷಣೆ ಬೇಕಿದ್ರೆ ಕೈ ಎತ್ತಿ ದೇವರಿಗೆ ಸ್ತೋತ್ರ. ನಾನು ಹೇಳ್ತೇನೆ, ರಕ್ಷಣೆ ಯಾರಿಂದ ಬರ್ತದೆ? ಅದು ಯೆಹೋವನಿಂದಲೇ ಬರ್ತದೆ. ಆಮೇಲೆ ಇವತ್ತು ನಾನು ಹೇಳ್ತೇನೆ, ನಿನ್ನ ಹಣದಿಂದ ನಿನಗೆ ರಕ್ಷಣೆ ಬರುವುದಿಲ್ಲ, ನಿಮ್ಮ ಬುದ್ಧಿಯಿಂದ ರಕ್ಷಣೆ ಬರುವುದಿಲ್ಲ. ರಕ್ಷಣೆ ಬರುವುದು ಯಾರಿಂದ ಅಂತ ಹೇಳಿದ್ರೆ ಅದು ನಮ್ಮ ದೇವರಿಂದಲೇ. ಆಮೇಲೆ ಹಾಗಾಗಿ ಇವತ್ತು ನಾವು ಯಾರನ್ನು ಹಿಂಬಾಲಿಸಬೇಕು? ದೇವರನ್ನು ಹಿಂಬಾಲಿಸಬೇಕು. ದೇವರ ಮಕ್ಕಳು, ಇವತ್ತು ನಾನು ನಿಮಗೆ ಎನ್ಕರೇಜ್ ಮಾಡ್ತಾ ಇದ್ದೇನೆ, ದೇವರನ್ನು ಆರಾಧನೆ ಮಾಡ್ರಿ. ಹಲ್ಲೆಲೂಯಾ. ಆಗ ಯೇಸು ಸ್ವಾಮಿ ಮುಂದೆ ಏನು ಹೇಳ್ತಾರೆ ಓದಿ ನೋಡಿ ಬೇಗನೆ. ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ. ನೋಡಿ ಪ್ರೇರೆ, ಯಾವಾಗ ಅವಳು ಆರಾಧನೆ ಮಾಡಿದ್ದು ಆಗ ಅವರಿಗೆ ಗೊತ್ತಾಯ್ತು ನನ್ನ ಮಗಳಿಗೆ ಸೌಖ್ಯವಾಗ್ತಾನೆ ಎಂಬುದಾಗಿ. ಇವತ್ತು ಎಷ್ಟು ಜನ ಹೇಳ್ತೀರಿ, ನಾನು ಇವತ್ತು ಆರಾಧನೆ ಮಾಡಿದ್ದೇನೆ, ನನ್ನ ವಿಷಯದಲ್ಲಿ ದೇವರು ಇವತ್ತು ಅದ್ಭುತ ಮಾಡ್ತಾನೆ, ನನ್ನ ಕೆಲಸದ ವಿಷಯದಲ್ಲಿ ಅದ್ಭುತ ಮಾಡ್ತಾನೆ, ನನ್ನ ಆರೋಗ್ಯದ ವಿಷಯದಲ್ಲಿ ಅದ್ಭುತ ಮಾಡ್ತಾನೆ, ನನ್ನ ಸಾಲದ ವಿಷಯದಲ್ಲಿ ಅದ್ಭುತ ಮಾಡ್ತಾನೆ, ನನ್ನ ಸಮಯ ವಿಷಯದಲ್ಲಿ ಅದ್ಭುತ ಮಾಡ್ತಾನೆ. ಇವತ್ತು ನೀವು ಮನಸ್ಸಿನಲ್ಲಿ ಏನು ತಿಳ್ಕೊಳ್ತೀರಿ ಅದೇ ದೇವರು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ದೇವರು ಎಷ್ಟು ಒಳ್ಳೆಯವರಂತ ಹೇಳಿದ್ರೆ ನಮ್ಮ ಮನಸ್ಸಿನ ಪ್ರಕಾರ ಮಾಡುವವನಾಗಿದ್ದಾನೆ. ಇವತ್ತು ನೀವು ಆರಾಧನೆಗೆ ಬಂದಿದ್ದೀರಿ, ನೀವು ಹಾಗೆ ಹೋಗುವುದಿಲ್ಲ. ದೇವರು ನಿಮಗೆ ರಿವಾರ್ಡ್ ಅನ್ನು ಕೊಡುವವನಾಗಿದ್ದಾನೆ, ದೇವರು ನಿಮಗೆ ಬಹುಮಾನವನ್ನು ಕೊಡುವವನಾಗಿದ್ದಾನೆ. ಯಾಕಂದ್ರೆ ನನ್ನ ದೇವರು ಜೀವಿಸುವ ದೇವರಾಗಿದ್ದಾನೆ ಪ್ರಿಯರೇ. ಯಾಕಂತ ಹೇಳಿದ್ರೆ ನಮ್ಮ ದೇವರು ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ನಮ್ಮ ದೇವರು ಹೃದಯವನ್ನು ನೋಡಿ ಪ್ರತಿಫಲವನ್ನು ಕೊಡುವ ದೇವರಾಗಿದ್ದಾನೆ. 2 ಸಾಮುವೇಲ ಪುಸ್ತಕ 6ನೇ ಅಧ್ಯಾಯ 14ನೇ ವಾಕ್ಯ ನೀವು ಗಮನಿಸುವುದಾದ್ರೆ, 2 ಸಾಮುವೇಲ 6ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ, ದೇವರ ಮಂಜೂಷ ಒಬೇದೋದಮನ ಮನೆಯಲ್ಲಿ ಇರುವಾಗ ಆ ದೇವರ ಮಂಜೂಷದ ನಿಮಿತ್ತ ಅವನ ಆಶೀರ್ವಾದವಾದವರು, ಅವನ ಮನೆಯಲ್ಲಿ ಬ್ಲೆಸ್ಸಿಂಗ್ ಬಂತು. ಬ್ಲೆಸ್ಸಿಂಗ್ ಬರುವಾಗ ಆ ಒಂದು ದೇವರ ಮಂಜೂಷ ಎಲ್ಲಿಗೆ ಬರ್ಲಿಕ್ಕೆ ಹೋಯಿತು? ದಾವಿದ ನಗರಕ್ಕೆ ಬರುವಾಗ ದಾವಿದ ಏನ್ ಮಾಡಿದ? ದೇವರ ಮಂಜೂಷದಿಂದ ಏನ್ ಮಾಡಿದ? ಆರಾಧಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ. ಅಲ್ಲಿ ಬೈಬಲ್ ಹಾಗೆ ಇರ್ತದೆ, ಆರಾಧಿಸ್ಲಿಕ್ಕೆ, ಆರಾಧನೆ ಮಾಡುವಾಗ ಅವನ ಅಂಗಿ ಕೆಳಗೆ ಬಿದ್ದದ್ದು ಸಹ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಅವನ ವಸ್ತ್ರ ಕೆಳಗೆ ಬಿದ್ದ, ಅಂದ್ರೆ ದೇವರಲ್ಲಿ ಮಕ್ಕಳಾಗಿ ಆರಾಧನೆ ಮಾಡಿದ. ಯಾರೊಟ್ಟಿಗೆ ಸೇರಿ ಆರಾಧನೆ ಮಾಡಿದ? ದಾಸಿಯರೊಟ್ಟಿಗೆ ಸೇರಿ ಆರಾಧನೆ ಮಾಡಿದ. ಹಾಗಾದ್ರೆ ಇವತ್ತು ಆರಾಧನೆ ನಾವು ಸಭೆಯಲ್ಲಿ ಮಾಡ್ತಾ ಇದ್ದೇವೆ, ಎಲ್ಲರೊಟ್ಟಿಗೆ ಸೇರಿ ನಾಚಿಕೆಯಿಲ್ಲದೆ ಮಾಡ್ತೇವೆ. ಯಾಕೆ ಗೊತ್ತಿಲ್ಲ? ನಾವು ಒಂದೇ ದೇವರನ್ನು ಆರಾಧನೆ ಮಾಡುವವರಾಗಿದ್ದೇವೆ. ಅಲ್ಲಿಗೆ ನಮಗೆ ಸ್ಟೇಟಸ್ ಇಲ್ಲ, ನಮಗೆ ಬಡವ ಶ್ರೀಮಂತ ಎಂಬ ಭಾವಭಾವ ಇಲ್ಲ. ನಾವು ಒಂದೇ ದೇಹಕ್ಕೆ ಸೇರಿದವರಾದ್ರಿಂದ ನಮ್ಮ ಆರಾಧನೆ ದೇವರು ಮೆಚ್ಚುತ್ತಾನೆ. ಯಾವಾಗ ಇವನು ಆರಾಧನೆ ಮಾಡ್ತಾನಲ್ಲ, ಆಗ ಅವನ ಹೆಂಡತಿ ಏನ್ ಮಾಡ್ತಾಳೆ? ಮೀಕಲ್ ಏನ್ ಮಾಡ್ತಾಳೆ? ಕಿಟಕಿಯಿಂದ ನೋಡಿಯಂತೆ ಏನ್ ಮಾಡಿದ್ದು? ಅವಳು ತಿರಸ್ಕಾರದಿಂದ ನೆಗಡಿಲ್ಲಂತೆ, ತಿರಸ್ಕಾರ ಪಟ್ಲು. ತನ್ನ ಗಂಡ ಆರಾಧನೆ ಮಾಡುವುದನ್ನು ಅವಳು ನೋಡಿ ಏನ್ ಮಾಡ್ತಾಳೆ? ಅವಳಿಗೆ ಅಸಹ್ಯ ಆಯಿತು. ಹೌದಾ? ಪ್ರೈಸ್ ದಿ ಲಾರ್ಡ್. ಆದ್ರೆ ದಾವೀದ ದೇವರೊಟ್ಟಿಗೆ ಸಂತೋಷವಾಗಿ ಆರಾಧಿಸಿ ಮನೆಗೆ ಬರುವಾಗ ಅವಳನ್ನು ಮಾತು ಹೇಳ್ತಾಳೆ ಗಂಡನಿಗೆ. ಏನ್ ಹೇಳ್ತಾಳೆ ಗೊತ್ತಿಲ್ಲ? ಇಸ್ರೇಲರ ರಾಜ ಎಂತ ಗೌರವದಿಂದ ನಡೆದುಕೊಂಡನೆಂದು, ನೀಚನಂತೆ ಒಬ್ಬದಂತೆ, ನೀಚನಂತೆ. ಮತ್ತೆ ತನ್ನ ಜನರ ದಾಸಿಯರ ಮುಂದೆ. ನೋಡಿ ಎಂತ ದೇವರ ವಾಕ್ಯ ಇರ್ತದೆ.
ಯಾರು ಹೇಳಿದ್ರು? ಹೆಂಡತಿ ಹೇಳಿದ್ರು. ಯಾಕೆ? ಆರಾಧನೆ ಮಾಡಿದಕ್ಕೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಆರಾಧನೆಯಲ್ಲಿ ಯಾರಾದ್ರೂ ಕೆಣಕಿದ್ರೆ, ನಿನ್ನ ಆರಾಧನೆ ವಿರುದ್ಧ ತಮಾಷೆ ಮಾಡಿದ್ರೆ ದೇವರು ಸಹಿಸುವುದಿಲ್ಲ. ಎಷ್ಟು ಜನ ಹೇಳ್ತಾರೆ ದೇವರು ಸಹಿಸುವುದಿಲ್ಲ? ಹೌದಾ? ಪ್ರೀಸ್ ಲಾರ್ಡ್. ದೇವರು ಏನ್ ಮಾಡಿದ್ರೆ ಗೊತ್ತುಂಟ? ಆಗ ದಾವೀದ ಏನ್ ಹೇಳ್ತಾನೆ ಅವಳೊಟ್ಟಿಗೆ, ಮೀಕಳ ಹತ್ರ, ನನ್ನನ್ನು ರಾಜನಾಗಿ ಮಾಡಿದ್ದು ನಿನ್ನ ಅಪ್ಪ ಅಲ್ಲ, ನಿನ್ನ ಅಪ್ಪನಿರುವಾಗ, ನಿನ್ನ ಮನೆತನದವರಿರುವಾಗ ನನ್ನನ್ನು ದೇವರು ರಾಜನಾಗಿ ಮಾಡಿದ್ದಾನೆ. ಅವನಿಗೋಸ್ಕರ ಇನ್ನು ನಾನು ಕೆಳಗಿನ ಮಟ್ಟಕ್ಕೆ ಹೋಗ್ಲಿಕ್ಕೆ ನಾನು ಸಿದ್ಧರಾಗಿದ್ದೇನೆ, ಇನ್ನು ನಾನು ಆರಾಧಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನೋಡಿ, ನಂತರ ವಾಕ್ಯ ಹೇಳ್ತಾರೆ, ಕೆಣಕಿದ ಮೀಕಳು ಏನಾಗ್ಲಿಲ್ಲಂತೆ, ಅವಳ ಮಕ್ಕಳಲ್ಲಿ ಇರಲೇ ಇಲ್ಲಂತೆ, ಬಂಜೆ ಅಲ್ಲ. ನೋಡಿ, ಒಂದು ಆರಾಧನೆಯ ವಿರುದ್ಧ ಮಾತನಾಡಿದವಳು, ಅವಳಿಗೆ ಮಕ್ಕಳು ಹೇಳಲಿಕ್ಕೆ ಆಗಲಿಲ್ಲ. ಇಲ್ಲಿ ಏನ್ ಹೇಳ್ತದೆ ವಾಕ್ಯ? ಯಾರು ಸ್ತುತಿಯಜ್ಞವನ್ನು ಸಮರ್ಪಿಸುತ್ತಾರೆ ಅವರೇ ನನ್ನನ್ನು ಗೌರವಿಸುವರು. ನಂತರ ವಾಕ್ಯ ಹೇಳ್ತದೆ, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ತನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸ್ತಾನೆ. ಹಾಗಾದ್ರೆ ಇವಾಗ ದೇವರು ಬಯಸಿದ್ರೆ ನಮ್ಮ ನಡತೆಯನ್ನು ಏನ್ ಮಾಡ್ಬೇಕು? ಸರಿಪಡಿಸಬೇಕು. ಅವರಿಗೆ ವಿಶೇಷವಾದ ರಕ್ಷಣೆ. ವಿಶೇಷವಾದ ರಕ್ಷಣೆ ಅಂತ ಹೇಳಿದ್ರೆ ನಿನಗೆ ಫುಲ್ ಪ್ಯಾಕೇಜ್ ಆಗಿ ದೇವರು ಬ್ಲೆಸ್ಸಿಂಗ್ ಅನ್ನು ಇಟ್ಟಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಅದರ ಅರ್ಥ ಇವತ್ತು ಇಲ್ಲಿಗೆ ಬಾಂಬ್ ಹಾಕಿದ್ರು ಸಹ ನಮಗೇನಾಗುದಿಲ್ಲ. ಎಷ್ಟು ಜನ ನಂಬ್ತೀರಿ? ಯಾಕೆ ಗೊತ್ತಿಲ್ಲ, ಅದು ವಿಶೇಷವಾದ ರಕ್ಷಣೆ. ಎಷ್ಟು ಸಾಕ್ಷಿಗಳಿದೆ. ಕ್ಷಣ ಮಾತ್ರದಲ್ಲಿ ದೇವರು ತಪ್ಪಿಸಿದ್ದಾನೆ. ಇವತ್ತು ನಿಮ್ಮನ್ನು ತಪ್ಪಿಸಿದಾನೆ ಇಲ್ಲ? ಹಲ್ಲೆಲೂಯಾ. ಯಾಕೆ? ನೀವು ದೇವರನ್ನು ಸ್ತುತಿಸುವವರು, ಅದಕ್ಕೆ ನೀವು ದೇವರನ್ನು ಆರಾಧನೆ ಮಾಡುವವರು. ಹೌದಾ? ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೇನೆ, ನೀವು ದೇವರನ್ನು ಸ್ತುತಿಸಿದ ಕಾರಣ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಹಲ್ಲೆಲೂಯಾ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾರೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೆ ಅವರೇ ನನ್ನನ್ನು ಗೌರವಿಸುವರು ಎಂಬುದಾಗಿ. ನಾನು ಹೇಳ್ತೇನೆ, ಇವತ್ತು ನಿನಗೆ ಏನ ಅಗತ್ಯ ಇರುವುದಾದ್ರೆ ಮೊದಲು ದೇವರನ್ನು ಆರಾಧನೆ ಮಾಡು, ದೇವರನ್ನು ಸ್ತುತಿಸು. ಆಗ ನಿನ್ನ ಪರಿಸ್ಥಿತಿಗಳು ದೇವರು ಬದಲಾಯಿಸ್ತಾರೆ. ಎರಿಕೋ ಕೋಟೆ ಎದುರಿರುವಾಗಲೇ ಅವರೇನ್ ಮಾಡಿದ್ರು? ಸ್ತುತಿಸಿದ್ರು. ಏನಾಯ್ತು? ಬಿದ್ದು ಹೋಯ್ತು. ಹೌದಾ? ಪ್ರೈಸ್ ದಿ ಲಾರ್ಡ್. ಕುಷ್ಠರೋಗಿ ಗುಣ ಆಗುವ ಮೊದಲೇ ದೇವರಿಗೆ ಆರಾಧನೆ ಮಾಡಿದ, ಅವರಿಗೆ ಗುಣವಾದ. ಇವತ್ತು ನಿಮ್ಮ ಪರಿಸ್ಥಿತಿ ಬದಲಾಗಬೇಕಾದ್ರೆ ನೀವು ದೇವರನ್ನು ಆರಾಧನೆ ಮಾಡಬೇಕು. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿಲ್ವಾ? ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಅಂತಾರೆ. ಓ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು ಎಂಬುದಾಗಿ. ದೇವರ ಮಕ್ಕಳೇ, ಇವತ್ತು ನಮ್ಮನ್ನು ದೇವರು ಕರೆದದ್ದು ಆರಾಧನೆ ಮಾಡಲಿಕ್ಕೆ. ಇವತ್ತು ಎಷ್ಟು ಜನ ಆರಾಧನೆ ಮಾಡಲಿಕ್ಕೆ ಕರಗಳನ್ನು ಎತ್ತುತ್ತಿದ್ದೀರಿ? ನಿಮ್ಮ ಜೀವಿತದಲ್ಲಿ ನಿಮ್ಮ ಆರಾಧನೆ ದೇವರು ಮೆಚ್ಚುತ್ತಾನೆ. ನಾನು ನಿನ್ನನ್ನೇ ಆರಾಧಿಸುತ್ತೇನೆ ಸ್ವಾಮಿ, ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ, ನಾನು ನಿನ್ನನ್ನು ಆರಾಧನೆ ಮಾಡುತ್ತೇನೆ. ಅಬ್ರಹಾಮ ಹೇಳಿದ, ನಾನು ನನ್ನ ಮಗನು ಹೋಗಿ ಆರಾಧನೆ ಮಾಡಿ ತಿರುಗಿ ಬರ್ತೇನೆ ಎಂಬುದಾಗಿ. ನೋಡಿ, ಆರಾಧನೆ ಶಕ್ತಿ ಏನು ಗೊತ್ತಿಲ್ಲ? ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರ. ಅಬ್ರಹಾಮನ ದೇವರೇ ನಮ್ಮ ದೇವರಾಗಿದ್ದಾನೆ, ಈಸಾಕನ ದೇವರೇ ನಮ್ಮ ದೇವರಾಗಿದ್ದಾನೆ. ಆ ದೇವರಿಗೆ ಹೇಳುವ, ದೇವರೇ ನಾನು ನಿನ್ನನ್ನು ಆರಾಧನೆ ಮಾಡುತ್ತೇನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಾನಿನ್ನಂತೆ ಆರಾಧಿಸುತ್ತೇನೆ, ನಾನಿನ್ನಂತೆ ಆರಾಧಿಸುತ್ತೇನೆ. ಹೇಳುವ, ನಾನಿನ್ನಂತೆ ಆರಾಧಿಸುತ್ತೇನೆ, ನಾನಿನ್ನಂತೆ ಆರಾಧಿಸುತ್ತೇನೆ. ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ, ನನ್ನ ಶರಣನೇ, ನನ್ನ
ಯಾವುದೇ ಪರಿಸ್ಥಿತಿಯಲ್ಲಿ ಬಂದಿದ್ರೆ ಈ ಆರಾಧನೆ ಮೂಲಕ ಅವರ ಪರಿಸ್ಥಿತಿಗಳು ಬದಲಾಗಲಿ ಕರ್ತನೆ. ಅವರ ಇಷ್ಟಾರ್ಥಗಳು ನೆರವೇರಿ ದೊಡ್ಡ ದೊಡ್ಡ ಟೆಸ್ಟಿಮನಿ ಬಂದಿರೋದು ಸಹ ವಾರದಲ್ಲಿ ಕೇಳುವಂತೆ ಮಾಡು. ಇವರು ಆರಾಧನೆ ಮಾಡುವಾಗ ನಿನ್ನನ್ನು ಗೌರವಿಸಿದ್ದಾರೆ, ನೀನು ಇವರನ್ನು ಗೌರವಿಸು, ಇವರ ಮಕ್ಕಳನ್ನು ಗೌರವಿಸು, ಕುಟುಂಬವನ್ನು ಗೌರವಿಸು, ಸೇವೆಯನ್ನು ಗೌರವಿಸುತ್ತೇವೆ. ಎಲ್ಲ ತಡೆಗಳು ಒಡೆದು ಮಾರ್ಗತೆಯಲ್ಲಿ ಬಡಲಿ. ಹಾಗೆ ಮಾಡುವುದಕ್ಕೆ ಸ್ತೋತ್ರ, ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುವಂತೆ ತಂದೆ, ಆಮೆನ್. ಹಲ್ಲೆಲೂಯಾ. ಅಂತ್ಯ ಆಶೀರ್ವಾದ ಪಡೆದುಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್.